ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಹಳೆ ಬ್ರಿಟಿಷ್ ಕಾಲದ ಕಟ್ಟಡಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಮಿಲನ್ ಹೋಟೆಲ್ ಎದುರಿನ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕ್ಯಾಶುಯಾಲಿಟಿ, ಟ್ರಾಮಾ ಸೆಂಟರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗಗಳನ್ನು ಇದೀಗ ಸಂಪೂರ್ಣವಾಗಿ ಬಂದ್ ಮಾಡಿ ಸಿವಿಲ್ ಆಸ್ಪತ್ರೆ ರಸ್ತೆಯಲ್ಲಿರುವ ನೂತನ ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದೆ. ಹಳೆಯ ಕಟ್ಟಡ ಅತ್ಯಂತ ಶಿಥಿಲ ಹಾಗೂ ಅಪಾಯಕಾರಿಯಾಗಿದೆ ಎಂದು ತಾಂತ್ರಿಕ ಸಮೀಕ್ಷೆಯಲ್ಲಿ ದೃಢಪಟ್ಟ ಹಿನ್ನೆಲೆಯಲ್ಲಿ ಬಿಮ್ಸ್ ಆಡಳಿತ ಈ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಈ ಕುರಿತು ಬಿಮ್ಸ್ ನಿರ್ದೇಶಕ ಅಶೋಕ್ ಕುಮಾರ್ ಶೆಟ್ಟಿ ಅವರು ವಾಯ್ಸ್ ಆಫ್ ವೇಣುಗ್ರಾಮ್ ಜೊತೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿಯ ಸ್ಟ್ಯಾಂಡರ್ಡ್ ಕನ್ಸಲ್ಟೆಂಟ್ ಇನ್ಸ್ಟಿಟ್ಯೂಟ್ ನಿಂದ ಹಳೆಯ ಕಟ್ಟಡದ ತಾಂತ್ರಿಕ ಸಮೀಕ್ಷೆ ನಡೆಸಲಾಗಿತ್ತು. ಈ ಸಮೀಕ್ಷಾ ವರದಿಯಲ್ಲಿ ಕಟ್ಟಡವು ಅತ್ಯಂತ ಹಳೆಯದು ಮತ್ತು ಶಿಥಿಲಗೊಂಡಿರುವುದರಿಂದ ಅಪಾಯಕಾರಿ ಸ್ಥಿತಿಯಲ್ಲಿದೆ ಎಂದು ತಿಳಿದು ಬಂದಿದೆ. ಹೀಗಾಗಿ ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ಅದೇ ಸ್ಥಳದಲ್ಲಿ ನೂತನ ಕಟ್ಟಡ ನಿರ್ಮಿಸುವಂತೆ ಶಿಫಾರಸು ಮಾಡಲಾಗಿದೆ. ಇದಾದ ಬಳಿಕ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂದ್ರೆ NHM ನಿಧಿಯಡಿ 50 ಹಾಸಿಗೆಗಳ ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಸೆಂಟರ್ ಹಾಗೂ ICU ಸೌಲಭ್ಯಗಳನ್ನು ಹೊಂದಿರುವ ನೂತನ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕ್ಯಾಶುಯಾಲಿಟಿ ಮತ್ತು ಟ್ರಾಮಾ ಸೆಂಟರ್ಗಳನ್ನು ಇದೀಗ ಸಿವಿಲ್ ಆಸ್ಪತ್ರೆ ರಸ್ತೆಯಲ್ಲಿರುವ ನೂತನ ಕ್ರಿಟಿಕಲ್ ಕೇರ್ ಯೂನಿಟ್ಗೆ ಸಂಪೂರ್ಣವಾಗಿ ಸ್ಥಳಾಂತರಿಸಲಾಗಿದೆ. ಇದರಿಂದ ಕ್ಯಾಶುಯಾಲಿಟಿ, ಟ್ರಾಮಾ ಹಾಗೂ ತುರ್ತ ಮತ್ತು ತೀವ್ರ ನಿಗಾ ಚಿಕಿತ್ಸೆ ಎಲ್ಲಾ ಪ್ರಮುಖ ಸೌಲಭ್ಯಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗಿದೆ. ಇದೇ ವೇಳೆ ನೂತನ ಅತ್ಯಾಧುನಿಕ ಕಟ್ಟಡದ ಸ್ವಚ್ಛತೆ ಹಾಗೂ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಬಿಮ್ಸ್ ಆಡಳಿತ ಮನವಿ ಮಾಡಿದೆ. ತಾವು ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ನೂತನ ಕಟ್ಟಡಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ ಬಿಮ್ಸ್ ನಿರ್ದೇಶಕ ಅಶೋಕ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಈಗ ನಾವು ನಮ್ಮಲ್ಲಿ ಈಗ ಕ್ಯಾಶುಯಾಲಿಟಿ ಮಿಲನ್ ಹಾಸ್ಪಿಟಲ್ ಪಕ್ಕದಲ್ಲಿತ್ತು. ಅದು ಬ್ರಿಟಿಷರ ಕಾಲದಲ್ಲಿ ಕನ್ಸ್ಟ್ರಕ್ಷನ್ ಆದ ಬಿಲ್ಡಿಂಗ್. ಅದು ಆಲ್ಮೋಸ್ಟ್ 150 ವರ್ಷದ ಹಳೆಯ ಬಿಲ್ಡಿಂಗ್ ಆಗಿತ್ತು. ಅದರದ್ದು ಸ್ಟೆಬಿಲಿಟಿಗಾಗಿ ನಾವು ರೂರ್ಕಿದಲ್ಲಿ ಫಸ್ಟ್ ಅವರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಅವ್ರು ಬಂದು ಟೆಸ್ಟ್ ಮಾಡಿ ಹೋದರು. ಮತ್ತು ಸುರತ್ಕಲಲ್ಲೂ ಟ್ರೈ ಮಾಡಿದೆವು. ಮತ್ತು ನಾವು ಇಲ್ಲಿ IIT ಧಾರವಾಡದಲ್ಲೂ ಟ್ರೈ ಮಾಡಿದೆವು. ಅವರೆಲ್ಲರೂ ಅದಕ್ಕೆ ಒಂದು ಟೆಸ್ಟ್ ಮಾಡೋದಕ್ಕೆ ನಮಗೆ ಒಂದು 25 ಲಕ್ಷ ಅದಕ್ಕೆ ಕಾಸ್ಟ್ ಬರ್ತದೆ ಅಂತ ಹೇಳಿದರು. ಹಾಗಾಗಿ ನಾವು ಕ್ಯಾಟ್ಕಾನ್ ಅಂತ ಹೇಳಿ ಒಂದು ಸಂಸ್ಥೆಯಿಂದ ಅವರಿಂದ ಟೆಸ್ಟ್ ಮಾಡಿದಾಗ ಅವರೀಗ ಸದ್ಯ ಅವ್ರು ಹೇಳಿದ್ರು ಈಗ ಆ ಬಿಲ್ಡಿಂಗ್ ಏನೋ ಅಷ್ಟು ಸುಟೇಬಲ್ ಇಲ್ಲ, ಸ್ವಲ್ಪ ಸ್ಟ್ರೆಂತ್ ಅಷ್ಟು ಇಲ್ಲ, ಅದಕ್ಕೆ ನೀವು ಬೆಟರ್ ಅದನ್ನೇ ಡೆಮೊಲಿಷನ್ ಮಾಡಿ ಬೇರೆ ಬಿಲ್ಡಿಂಗಿಗೆ ಶಿಫ್ಟ್ ಮಾಡಿದ್ರೆ ಒಳ್ಳೇದಂತ ಹೇಳಿದರು. ಈಗ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಏನಾಗಿದೆ, NHM ಫಂಡಿಂದ ಒಂದು ಕ್ರಿಟಿಕಲ್ ಕೇರ್ ಒಂದು ಸುಸಜ್ಜಿತವಾದ ಒಂದು 50 ಬೆಡೆಡ್ ಒಂದು ಬಿಲ್ಡಿಂಗ್ ಬಂದಿದೆ. ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂದ ಬಂದಿದೆ. ಅದನ್ನು ಈಗ ನಾವು ತಾತ್ಕಾಲಿಕವಾಗಿ ನಾವು ಏನು ಮಾಡಿದ್ದೆವು ಅಂದರೆ ಇದನ್ನೇ ನಮ್ಮ ಕ್ಯಾಶುಯಾಲಿಟಿಯನ್ನು ಈ ಕಡೆ ಕ್ರಿಟಿಕಲ್ ಕೇರಿಗೆ ಶಿಫ್ಟ್ ಮಾಡಿದ್ದೆವು. ಮತ್ತು ಇಲ್ಲಿ ಕ್ರಿಟಿಕಲ್ ಕೇರಲ್ಲಿ ಭಾಳ ಚೆನ್ನಾಗಿ ವ್ಯವಸ್ಥೆ ಇದೆ. ಅಂದರೆ ಈಗ ಡಾಕ್ಟರ್ ಸಿಗಲು ಸರಿಯಾದ ರೂಮ್ ಇದ್ದಿದ್ದಿಲ್ಲ. ಮತ್ತು ನಮ್ಮಲ್ಲಿ ಎಲ್ಲ ಹಳೆ ಬಿಲ್ಡಿಂಗ್ ಇತ್ತು, ಫಂಗಸ್ ಬರ್ತಿತ್ತು. ಇದು ಭಾಳ ಚೆನ್ನಾಗಿದೆ ಇದು. ಮತ್ತು ಇದರಲ್ಲಿ ಎಲ್ಲ ಅಂದರೆ SICUಗೆ ಮತ್ತು ನಾವು ಒಂದು 20 ಬೆಡ್ ರಿಸರ್ವ್ ಮಾಡಿದ್ದೆವು. ಮತ್ತು ಟ್ರಾಮಕ್ಕೂ ಒಂದು 16 ಬೆಡ್ ರಿಸರ್ವ್ ಮಾಡಿದ್ದೆವು. ಸ್ಪೇಷಿಯಸ್ ಇದೆ, ಭಾಳ ಚೆನ್ನಾಗಿದೆ. ಮತ್ತು ಎಲ್ಲ ಪಬ್ಲಿಕ್ಸಿಗೂ ಟಾಯ್ಲೆಟ್ಸ್, ಬಾತ್ರೂಮು ಎಲ್ಲ ಚೆನ್ನಾಗಿದೆ. ಮತ್ತು ನಾನೀಗ ದಿನಲ್ಲೀಗ ಹೊಸದೀಗ ನಾವು ಶಿಫ್ಟ್ ಮಾಡಿ ಒಂದು 3 ಡೇಸ್ ಆಗಿದೆ. ಶಿಫ್ಟ್ ಮಾಡಿ ನಾನು ದಿನ ರೌಂಡ್ಸ್ ಮಾಡ್ತೇನೆ, ಬೆಳಗ್ಗೆ ಮತ್ತು ನೈಟ್ ರೌಂಡ್ಸ್ ಮಾಡಿದಾಗ ನಾನು ಜನರಲ್ ಕಳಕಳಿಯಿಂದ ಏನು ಕೇಳ್ಕೊಳ್ತಿದ್ದೇವೆ ಅಂದರೆ, ಭಾಳ ಜನ ಎಷ್ಟೇ ನಾವು ಸ್ಟ್ರಿಕ್ಟ್ ಮಾಡಿದ್ರು ಬೇಸಿನಲ್ಲಿ ಗುಟ್ಕಾ ತಿಂದುಗುಳುದು, ಟಾಯ್ಲೆಟ್ಸಲ್ಲಿ ಪ್ಲಾಸ್ಟಿಕ್ ಹಾಕೋದು ಎಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ನನಗೆ ತಮ್ಮ ಇದರಿಂದ ವಾಹಿನಿಯಿಂದ ನಾ ಎಲ್ಲ ಜನರಿಗೆ ರಿಕ್ವೆಸ್ಟ್ ಏನು ಮಾಡ್ತಿದ್ದೇನೆಂದರೆ, ಅದು ನೋಡಿ ನಿನ್ನೆ ನನಗೆ ಭಾಳ ಬೇಜಾರಾಯ್ತು. ನಿನ್ನೆ 11 ಗಂಟೆಗೆ ನಾವು ವಿಸಿಟ್ ಮಾಡಿದಾಗ ರಾತ್ರಿ ಎಲ್ಲ ಬೇಸಿನ ಇದ್ರ ಗುಡ್ಕದಿಂದ ಬ್ಲಾಕ್ ಇದಾಗಿ ಬಿಟ್ಟಿದೆ. ಹಾಗಾಗಿ ನಾನು ನಿಮ್ಮ ವಾಹಿನಿ ಮೂಲಕ ಎಲ್ಲ ಜನರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಸಿವಿಲ್ ಹಾಸ್ಪಿಟಲ್ ನಿಮ್ಮ ಸಂಸ್ಥೆ, ನಿಮಗಾಗಿ ಜನರಿಗಾಗಿರೋ ಸಂಸ್ಥೆ. ಹಾಗಾಗಿ ನೀವು ನಿಮ್ಮ ಮನೆಯನ್ನು ಹೇಗೆ ಕೇರ್ ಮಾಡ್ತೀರಿ ಹಾಗೆ ನಮ್ಮಲ್ಲಿ ಇರುವ ಈಗ ಫೆಸಿಲಿಟೀಸ್ ಏನಾಗಿದೆ, ಇದರ ರೂಮ್ ಆಗಲಿ, ಟಾಯ್ಲೆಟ್ಸ್, ಬಾತ್ರೂಮ್ ಆಗಲಿ, ಅದರ ಬಗ್ಗೆ ಕೇರ್ ಕೊಡ್ಬೇಕಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬರೋ ಜನರಿಗೆ ಈಗ ಅಲ್ಲೇ ಸರ್ವಿಸ್ ಎಲ್ಲ ಎಮರ್ಜೆನ್ಸಿ ಸರ್ವಿಸ್ ಇದೆ, ಚೆನ್ನಾಗಿದೆ. ಮತ್ತೆ ಎಲ್ಲ ಅಂದ್ರೆ ಸುಸಜ್ಜಿತವಾಗಿದೆ, ಹೊಸ ಬಿಲ್ಡಿಂಗ್ ಇದೆ, ವಾಶ್ರೂಮ್ಸ್ ಆಗಲಿ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ಮತ್ತೆ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಈಸ್ ಆಲ್ಸೋ ವೆರಿ ಗುಡ್, ಆಕ್ಚುಲಿ ಚೆನ್ನಾಗಿದೆ.
ಆದರೆ ಕೆಲವೆಡೆ ಗುಟ್ಕಾ ತಿಂದು ಉಗುಳಿರುವುದು ಹಾಗೂ ಧೂಮ್ರಪಾನ ಮಾಡಿರುವುದು ಕಂಡು ಬಂದಿದೆ. ಇದು ಸಾರ್ವಜನಿಕ ಆರೋಗ್ಯ ಸೇವೆಯ ಸ್ಥಳವಾಗಿರುವುದರಿಂದ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಆಸ್ಪತ್ರೆಯ ಆವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಗುಟ್ಕಾ ತಿಂದು ಉಗುಳುವುದು ಹಾಗೂ ಧೂಮ್ರಪಾನ ಮಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಜೊತೆಗೆ ಆಸ್ಪತ್ರೆಯ ಆಸ್ತಿಪಾಸ್ತಿಯನ್ನು ಕಾಪಾಡಬೇಕು ಎಂದು ಬಿಮ್ಸ್ ನಿರ್ದೇಶಕರು ಮನವಿ ಮಾಡಿದ್ದಾರೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಎನುಗ್ರಾಮ್ಗೆ.